ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತಾ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 43ನೆಯ ಅಧ್ಯಾಯವಾದ ಯದುವಂಶವರ್ಣನೆ ಕಾರ್ತವೀರ್ಯಾರ್ಜುನನ ವೃತ್ತಾಂತದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತಮುನಿಯು ಹೇಳುತ್ತಾನೆ, ಶೌನಕನಿಂದ ಶತಾನೇಕ ಭೂಪತಿಯು ಈ ಯಯಾತಿ ವೃತ್ತಾಂತವನ್ನು ಕೇಳಿ ಆಶ್ಚರ್ಯಪಟ್ಟು ವಿಶೇಷ ಪ್ರೀತಿಯಿಂದ ಪೂರ್ಣಚಂದ್ರನಂತೆ ಪ್ರಕಾಶಿಸಿದನು. ರಾಜನು ರತ್ನಗಳು, ಹಸುಗಳು, ಸುವರ್ಣ ವಸ್ತುಗಳು, ಬಗೆ ಬಗೆಯ ವಸ್ತ್ರಗಳು ಇವುಗಳಿಂದ ಶಾಸ್ತ್ರೋಕ್ತವಾಗಿ ಶೌನಕ ಮುನಿಯನ್ನು ಪೂಜಿಸಿದನು. ಶತಾನೀಕನು ಕೊಟ್ಟ ದ್ರವ್ಯವೆಲ್ಲವನ್ನೂ ತೆಗೆದುಕೊಂಡು ಬ್ರಾಹ್ಮಣರಿಗೆ ದಾನ ಮಾಡಿ ಶೌನಕ ಮುನಿಯು ಅದೃಶ್ಯನಾದನು. ಋಷಿಗಳು ಹೇಳುತ್ತಾರೆ, ಯದುವೆ ಮುಂತಾದ ಮಕ್ಕಳು ಲೋಕದಲ್ಲಿ ನೆಲೆಗೊಳಿಸಿದ ಯಯಾತಿರಾಜನ ವಂಶವನ್ನು ಕೇಳಲು ಇಚ್ಛಿಸುವೆವು. ವಿಸ್ತಾರವಾಗಿ ತಿಳಿಸು. ಸೂತಮುನಿಯು ಹೇಳುತ್ತಾನೆ, ಜ್ಯೇಷ್ಠನು ಅತಿಶಯ ತೇಜಸ್ವಿಯೂ ಆದ ಯದುವಿನ ವಂಶವನ್ನು ವಿಸ್ತಾರವಾಗಿ ಕ್ರಮವರಿತು ಹೇಳುವೆನು ಕೇಳಿರಿ.
ಯದುವಿಗೆ 5 ಮಕ್ಕಳು. ಅವರು ದೇವಕುಮಾರರಂತಿದ್ದರು. ಮಹಾರಥರು, ಧನುರ್ವಿದ್ಯಾ ನಿಪುಣರೂ ಆಗಿದ್ದರು. ಸಹಸ್ರಜಿ, ಕ್ರೋಷ್ಟು, ನೀಲ, ಅಂತಿಕ ಮತ್ತು ಲಘುಗಳೆಂದು ಅವರ ಹೆಸರು. ಶತಜಿ ಎಂಬ ರಾಜನು ಸಹಸ್ರಜಿಯ ಮಗನಾಗಿ ಹುಟ್ಟಿದನು. ಶತಜಿಗೂ ಸಹ ಪರಮ ಕೀರ್ತಿಶಾಲಿಗಳಾದ ಹೈಹಯ, ಹಯ ಮತ್ತು ವೇಣುಹಯರೆಂಬ 3 ಮಕ್ಕಳು ಹುಟ್ಟಿದರು. ಹೈಹಯನ ಪುತ್ರನು ಪ್ರಸಿದ್ಧನಾದ ಧರ್ಮನೇತ್ರ. ಅವನ ಮಗ ಕುಂತಿ. ಅವನ ಸುತನು ಸಂಹತ. ಮಹಿಷ್ಮಂತನೆಂಬ ರಾಜನು ಸಂಹತನ ಪುತ್ರನು. ಪ್ರತಾಪವಂತನಾದ ರುದ್ರಶ್ರೇಣ್ಯನೆಂಬವನು ಅವನ ಮಗನು. ರುದ್ರಶ್ರೇಣ್ಯನು ಕಾಶಿಯಲ್ಲಿ ರಾಜನಾಗಿದ್ದನೆಂದು ಹಿಂದೆಯೇ ಹೇಳಿದ್ದೇನೆ. ದುರ್ದಮನೆಂಬವನು ಈತನ ಮಗನು. ದುರ್ದಮನಿಗೆ ಪ್ರಾಜ್ಞನೂ ವೀರನೂ ಆದ ಕನಕನು ಮಗನಾದನು. ಇವನ ಮಕ್ಕಳು ಲೋಕದಲ್ಲೆಲ್ಲ ಪ್ರಸಿದ್ಧರಾದ 4. ಅವರು ಯಾರೆಂದರೆ ಕೃತವೀರ್ಯ, ಕೃತಾಗ್ನಿ, ಕೃತವರ್ಮ ಮತ್ತು 4ನೆಯವನಾದ ಕೃತೌಜ. ಕೃತವೀರ್ಯನಿಂದ ಅರ್ಜುನನು ಜನಿಸಿದನು. ಇವನಿಗೆ 1000 ಕೈಗಳಿದ್ದವು. ಇವನು 7 ದ್ವೀಪಗಳಿಗೂ ಚಕ್ರವರ್ತಿಯಾಗಿದ್ದನು. 10,000 ವರ್ಷಗಳ ಕಾಲ ಬಹಳ ಶ್ರಮಸಾಧ್ಯವಾದ ತಪಸ್ಸನ್ನು ಮಾಡಿದನು. ಕಾರ್ತವೀರ್ಯನು ಅತ್ರಿಯ ಮಗನಾದ ದತ್ತಾತ್ರೇಯನನ್ನು ಆರಾಧಿಸಿದನು. ರಾಜ, ಅವನಿಗೆ 4 ವರಗಳು ದೊರೆತವು. ಆ ರಾಜಶ್ರೇಷ್ಠನು 1000 ತೋಳುಗಳನ್ನು ಮೊದಲನೆಯ ವರದಿಂದ ಬೇಡಿದನು. ಅಧರ್ಮ ನಿರತನಾದರೆ ಸತ್ಪುರುಷರು ತನ್ನನ್ನು ಅಡ್ಡಿಪಡಿಸಬೇಕು. ಯುದ್ಧದಿಂದ ಭೂಮಿಯನ್ನು ಗೆದ್ದು ಧರ್ಮದಿಂದಲೇ ಆಳಬೇಕು. ಸಂಗ್ರಾಮದಲ್ಲಿ ತನಗಿಂತಲೂ ಬಲಿಷ್ಠನಾದವನಿಂದಲೇ ತನ್ನ ವಧವಾಗಬೇಕು ಎಂಬ ಇವು ಮಿಕ್ಕ ವರಗಳು. ಆ ವರದ ಬಲದಿಂದ ಅವನು 7 ದ್ವೀಪಗಳು, ಪರ್ವತಗಳು ಉಳ್ಳ 7 ಮಹಾಸಮುದ್ರಗಳಿಂದ ಆವೃತವಾದ ಭೂಮಿಯೆಲ್ಲವನ್ನೂ ಕ್ಷತ್ರಿಯೋಚಿತವಾದ ವೃತ್ತಿಯಿಂದ ಗೆದ್ದನು. ಆ ಮೇಧಾವಿಯ ಇಷ್ಟದಂತೆ ಅವನಿಗೆ 1000 ತೋಳುಗಳು ಮೂಡಿದವು. ಹಾಗೆಯೇ ರಥವೂ ಧ್ವಜವೂ ಲಭಿಸಿದುವೆಂದು ಕೇಳಿದ್ದೇವೆ. ಆ ರಾಜನು ತನ್ನ ದ್ವೀಪಗಳಲ್ಲಿ 10,000 ಯಜ್ಞಗಳನ್ನು ನಿರ್ವಿಘ್ನವಾಗಿ ನೆರವೇರಿಸಿದನೆಂದು ಹೇಳುತ್ತಾರೆ. ಆ ಚಕ್ರವರ್ತಿಯು ನೆರವೇರಿಸಿದ ಯಾಗಗಳಲ್ಲೆಲ್ಲ ಯಥೇಚ್ಛವಾಗಿ ದಕ್ಷಿಣೆಯನ್ನು ಕೊಟ್ಟನು. ಯೂಪಸ್ತಂಭಗಳೆಲ್ಲವೂ ಸುವರ್ಣಮಯವಾದವು. ವೇದಿಕೆಗಳೂ ಸಹ ಹಿರಣ್ಮಯವೇ ಆಗಿದ್ದವು. ದೇವತೆಗಳೊಡನೆ ಬಂದು ಗಂಧರ್ವರು, ಅಪ್ಸರ ಸ್ತ್ರೀಯರು ಅಲಂಕೃತರಾಗಿ ವಿಮಾನದಲ್ಲಿ ಕುಳಿತು ಆ ಯಜ್ಞಗಳಿಗೆಲ್ಲ ಸೊಬಗನ್ನುಂಟು ಮಾಡುತ್ತಿದ್ದರು. ರಾಜರ್ಷಿಯಾದ ಕಾರ್ತವೀರ್ಯನ ಮಹಿಮೆಯನ್ನು ನೋಡಿ ಗಾನವಿದ್ಯಾ ವಿಶಾರದನಾದ ನಾರದನು ಯಜ್ಞದಲ್ಲಿ ಹಾಡಿದನು. ಯಜ್ಞ, ದಾನ, ತಪಸ್ಸು, ಪರಾಕ್ರಮ, ಶಾಸ್ತ್ರಜ್ಞಾನ ಇವುಗಳಲ್ಲಿ ಉಳಿದ ಕ್ಷತ್ರಿಯರು ಕಾರ್ತವೀರ್ಯನಿಗೆ ಖಂಡಿತವಾಗಿಯೂ ಸರಿ ಬರಲಾರರು. 7 ದ್ವೀಪಗಳಲ್ಲಿಯೂ ಖಡ್ಗ, ಚಕ್ರ, ಬಿಲ್ಲು ಇವನ್ನು ಹಿಡಿದವನೆಂದರೆ ಅವನೊಬ್ಬನೇ. ರಥದಲ್ಲಿ ಕುಳಿತು ಯುದ್ಧ ಮಾಡುವುದರಲ್ಲಿ ಅವನು ಅಸಮಾನನು. ದ್ವೀಪಗಳಲ್ಲಿ ಸಂಚರಿಸುತ್ತಾ ಆ ಯೋಗಿಯು ಕಳ್ಳರನ್ನು
ಎಚ್ಚರದಿಂದ ಕಂಡುಹಿಡಿಯುತ್ತಾನೆ. ಆ ರಾಜನು 85,000 ವರ್ಷಗಳ ಕಾಲ ಸಕಲ ರತ್ನ ಸಂಪೂರ್ಣನೆನಿಸಿ ಚಕ್ರವರ್ತಿಯಾಗಿದ್ದನು. ಯೋಗವನ್ನು ಚೆನ್ನಾಗಿ ಬಲ್ಲವನಾದ ಕಾರಣ ಆ ಅರ್ಜುನನೇ ದನ ಕಾಯುವವನು, ಹೊಲ ಕಾಯುವವನು ಆಗುತ್ತಿದ್ದನು. ಅವನೇ ಪರ್ಜನ್ಯನಾಗಿ ಮಳೆಗೆರೆಯುತ್ತಿದ್ದನು. ಬಿಲ್ಲಿನ ಹೆದೆಯನ್ನು ಹಿಡಿದೆಳೆದು ಅವನ ಕೈ ಚರ್ಮವು ಒರಟಾಗಿತ್ತು. ಶರದೃತುವಿನಲ್ಲಿ ಕಿರಣ ಸಹಸ್ರದಿಂದ ಸೂರ್ಯನು ಪ್ರಕಾಶಿಸುವಂತೆ 1000 ತೋಳುಗಳಿಂದ ಅವನು ಮೆರೆಯುತ್ತಿದ್ದನು. ಅತಿಶಯ ಕಾಂತಿಯುಕ್ತನಾದ ಅವನು ಸರ್ಪರಾಜನಾದ ಕಾರ್ಕೋಟಕನ ಪುತ್ರನಾದ ನಾಗನನ್ನು ಜಯಿಸಿ ತನ್ನ ಪಟ್ಟಣವಾದ ಮಾಹಿಷ್ಮತಿಯಲ್ಲಿ ಮನುಷ್ಯರ ನಡುವೆ ಇರಿಸಿದನು. ಮಳೆಗಾಲದಲ್ಲಿ ಸಮುದ್ರಕ್ಕಿರುವಷ್ಟು ವೇಗವು ಈ ರಾಜನಿಗಿದೆ. ನೀರಾಟವಾಡುತ್ತಲೇ ಪ್ರವಾಹಕ್ಕೆದುರಾಗಿ ಅನಾಯಾಸದಿಂದ ಅವನು ಹಾದು ಹೋಗಬಲ್ಲನು. ಅವನು ಪುಷ್ಪಮಾಲೆಗಳನ್ನು ರತ್ನಹಾರಗಳನ್ನು ಹಾಕಿಕೊಂಡಿರುವ ಸ್ತ್ರೀಯರನ್ನು ನೀರಿನಲ್ಲಿ ಆಡಿಸುತ್ತಿದ್ದರೆ ಎಲ್ಲಿ ಅವನು ಕೋಪದಿಂದ ಹುಬ್ಬು ಗಂಟಿಕ್ಕುವನೋ ಎಂದು ಹೆದರಿ ನರ್ಮದಾ ನದಿಯು ಅವನ ಬಳಿಯಲ್ಲಿ ಮೆಲ್ಲಗೆ ಹರಿಯುತ್ತಿತ್ತು. ಅವನೊಬ್ಬನೇ ಮಹೋದಧಿಯನ್ನು ಪ್ರವೇಶಿಸುವನು. ಈಗಿನ ಬಂಗಾಳ ಕೊಲ್ಲಿಗೆ ರತ್ನಾಕರವೆಂದು, ಅರಬ್ಬಿ ಸಮುದ್ರಕ್ಕೆ ಮಹೋದಧಿಯೆಂದೂ ಹೆಸರಿತ್ತು. ನರ್ಮದಾ ನದಿಯಲ್ಲಿ ನಿಂತು ತನ್ನ 1000 ತೋಳುಗಳಿಂದ ಅಡ್ಡಗಟ್ಟಿ ತಡೆದು ನದಿಯ ಪ್ರವಾಹವೇ ಬೇರೆ ಕಡೆಗೆ ತಿರುಗುವಂತೆ ಮಾಡುವನು. ಮಳೆಗಾಲದಲ್ಲಿ ಬರುವಷ್ಟು ಮಿತಿಮೀರಿದ ಪ್ರವಾಹವು ಆಗ ಆ ನದಿಯಲ್ಲಿ ಉಂಟಾಗುವುದು. ತನ್ನ 1000 ತೋಳುಗಳಿಂದ ಮಹಾಸಮುದ್ರವನ್ನು ಅವನು ಕಲಕುತ್ತಿದ್ದರೆ ಪಾತಾಳ ಲೋಕದಲ್ಲಿರುವ ಮಹಾಸುರರು ಬೆಪ್ಪಾಗಿ ನಿಶ್ಚೇಷ್ಟರಾಗುತ್ತಾರೆ. ಅವನು ಸಾಗರವನ್ನು ತನ್ನ 1000 ತೋಳುಗಳಿಂದ ಬಗ್ಗಡ ಮಾಡುವನು. ಆಗ ದೊಡ್ಡ ದೊಡ್ಡ ಅಲೆಗಳು, ಅಲ್ಲಿ ಅಡಗಿದ್ದ ಮೀನುಗಳು, ತಿಮಿಂಗಿಲಗಳು ಪುಡಿ ಪುಡಿಯಾಗುವವು. ಕೈಯ ವೇಗದಿಂದೆದ್ದ ಗಾಳಿಯು ನೊರೆಗಳನ್ನೆಬ್ಬಿಸಿ ಬಡಿಯುವುದು. ಸುಳಿಗಳು ಸಹಿಸಲಾರದಷ್ಟು ವೇಗದಿಂದ ಸೆಳೆಯುವವು. ಮಹಾಸರ್ಪಗಳು ಮಂದರ ಪರ್ವತದಿಂದ ಸಾಗರವನ್ನು ಮತ್ತೆ ಕಡೆಯುತ್ತಿದ್ದಾರೆಂದು ಗಾಬರಿಗೊಂಡು ಅಮೃತವು ಹುಟ್ಟುವುದೆಂದು ಸಂದೇಹ ಪಡುವವು. ಗಾಳಿ ಇಲ್ಲದಿರುವಾಗ ಸಾಯಂಕಾಲದಲ್ಲಿ ಅಲುಗಾಡದೆ ನಿಂತ ಬಾಳೆಯ ಕಂಬಗಳಂತೆ ಅವು ತಲೆಯನ್ನು ಅಲ್ಲಾಡಿಸದೆ ಸ್ತಬ್ಧವಾಗಿ ಇರುವವು. ಕಾರ್ತವೀರ್ಯಾರ್ಜುನನು ಸಾಗರವನ್ನು ಹೀಗೆ ತಡೆಗಟ್ಟಿದನು. ಬಳಿಕ ಬಿಲ್ಲಿನ ಹೆದೆಗೆ 5 ಬಾಣಗಳನ್ನು ಹೂಡಿ ಲಂಕಾಪಟ್ಟಣದಲ್ಲಿ ಸೈನ್ಯ ಸಮೇತನಾದ ರಾವಣನನ್ನು ಮೂರ್ಛೆಗೊಳಿಸಿ ಯುದ್ಧದಲ್ಲಿ ಗೆದ್ದು ತನ್ನ ಶಕ್ತಿಯಿಂದ ಕಟ್ಟಿ ತಂದು ಮಾಹಿಷ್ಮತಿ ನಗರದಲ್ಲಿ ಸೆರೆ ಹಾಕಿದನು. ತರುವಾಯ ಪುಲಸ್ತ್ಯನು ಹೋಗಿ ಅರ್ಜುನನನ್ನು ಸಮಾಧಾನಪಡಿಸಲು ಅವನು ರಾವಣಾಸುರನನ್ನು ಬಿಟ್ಟನು. ಅವನು 1000 ಕೈಗಳಿಂದಲೂ ಹೆದೆಯನ್ನು ಮಿಡಿದರೆ ಪ್ರಳಯಕಾಲದ 1000 ಮೇಘಗಳಲ್ಲಿ ಸಿಡಿಲಿನ ಅಬ್ಬರವಾದಂತೆ ಧ್ವನಿಯಾಗುತ್ತಿತ್ತು. ಅಬ್ಬಬ್ಬ, ದೈವದ ಶಕ್ತಿಯು ಎಷ್ಟು ಅಧಿಕವಾದುದು! ಪರಶುರಾಮನು ಚಿನ್ನದ ತಾಳೆಯ ಮರಗಳ ಕಾಡಿನಂತಿದ್ದ ಆ ಬಾಹು ಸಹಸ್ರವನ್ನು ಕತ್ತರಿಸಿದನು. ಪೂರ್ವದಲ್ಲಿ ತಪೋಬಲದಿಂದ ಕೂಡಿದ ಆಪವ ಮಹರ್ಷಿಯು ಕ್ರುದ್ಧನಾಗಿ ಅರ್ಜುನನಿಗೆ ಶಾಪ ಕೊಟ್ಟಿದ್ದನು. ಎಲೈ ಕಾರ್ತವೀರ್ಯ, ಪ್ರಸಿದ್ಧವಾದ
ನನ್ನ ಈ ತಪೋವನವನ್ನು ನೀನು ಸುಟ್ಟೆ. ಆದುದರಿಂದ ನೀನು ಮಾಡಿದ ಅತಿ ಮಹತ್ತರವಾದ ತಪಸ್ಸಿನ ಕಾರ್ಯವು ಬೇರೊಬ್ಬನಿಂದ ನಾಶವಾಗಲಿ. ಬ್ರಾಹ್ಮಣನು, ತಪಸ್ವಿಯೂ ಬಲಶಾಲಿಯೂ ಆದ ಪರಶುರಾಮನು ಬೇಗನೆ ನಿನ್ನ 1000 ತೋಳುಗಳನ್ನು ಕತ್ತರಿಸಿ ನಿನ್ನನ್ನು ವಧಿಸುವನು ಎಂಬುದೇ ಅವನ ಶಾಪ. ಸೂತಮುನಿಯು ಹೇಳುತ್ತಾನೆ, ಪಾಪವಶದಿಂದ ಪರಶುರಾಮನು ಅವನಿಗೆ ಆಗ ಮೃತ್ಯುವಾಗಿ ಪರಿಣಮಿಸಿದನು. ಪ್ರಾಜ್ಞನಾದ ಆ ಅರ್ಜುನನು ದತ್ತಾತ್ರೇಯನಿಂದ ಹಿಂದೆ ಇದೇ ರೀತಿಯಲ್ಲಿ ವರವನ್ನು ಬೇಡಿ ಪಡೆದಿದ್ದನಷ್ಟೇ. ಅವನಿಗೆ 100 ಜನ ಮಕ್ಕಳು. ಅವರಲ್ಲಿ 5 ಮಹಾರಥರು. ಅವರು ಅಸ್ತ್ರವಿದ್ಯೆಯನ್ನು ಚೆನ್ನಾಗಿ ಬಲ್ಲವರು, ಬಲಿಷ್ಠರು, ಶೂರರು, ಧರ್ಮಬುದ್ಧಿಯವರು ಮತ್ತು ಅಧಿಕ ಬಲಶಾಲಿಗಳು. ರಾಜ ಶೂರಸೇನ, ಶೂರ, ದೃಷ್ಟ, ಕ್ರೋಷ್ಟು, ಜಯಧ್ವಜ, ವಿಕರ್ತನ ಮತ್ತು ಆವಂತಿ ಎಂಬುವರು ಕಾರ್ತವೀರ್ಯಾರ್ಜುನನ ಮಕ್ಕಳಲ್ಲಿ ಪ್ರಸಿದ್ಧರಾದವರು. ಜಯಧ್ವಜನಿಗೆ ಮಹಾಬಲನಾದ ತಾಲಜಂಗನು ಮಗನಾದನು. ಅವನಿಗೆ 100 ಮಕ್ಕಳು. ಎಲ್ಲರಿಗೂ ತಾಲಜಂಗರೆಂದೇ ಪ್ರಖ್ಯಾತಿ ಇತ್ತು. ಮಹಾತ್ಮರಾದ ಆ ಹೈಹಯರ ವಂಶೀಯರಲ್ಲಿ ಪ್ರಸಿದ್ಧರಾದವರು 5 ಮನೆತನದವರು: ವೀತಿಹೋತ್ರರು, ಶರ್ಯಾತರು, ಭೋಜರು, ಆವಂತಿಗಳು, ಕುಂಡಿಕೇರರು. ಇವರಲ್ಲದೆ ಶೂರರಾದ ತಾಲಜಂಘರೂ ಸಹ ಪ್ರಖ್ಯಾತರೇ ಆಗಿದ್ದರು. ವೀತಿಹೋತ್ರನಿಗೆ ಪರಾಕ್ರಮಶಾಲಿಯಾದ ಆನರ್ತನೆಂಬ ಪುತ್ರನು ಉದಿಸಿದನು. ಅವನ ಮಗನಾದರೂ ಶತ್ರುಗಳಿಗೆ ಜಯಿಸಲಸಾಧ್ಯನಾದ ಅಮಿತ್ರಕರ್ಷಣನೆಂಬವನು. ಓ ಮಹಾರಾಜ, 1000 ತೋಳುಗಳಿಂದ ಮೆರೆಯುತ್ತಿದ್ದ ಕಾರ್ತವೀರ್ಯಾರ್ಜುನನು ಧರ್ಮದಿಂದಲೂ ಹಿತಬುದ್ಧಿಯಿಂದಲೂ ಪ್ರಜೆಗಳನ್ನು ಪಾಲಿಸುತ್ತಿದ್ದನು. ಅವನು ಸಾಗರದವರೆಗಿನ ಭೂಮಿಯನ್ನು ತನ್ನ ಬಿಲ್ಲಿನಿಂದ ಗೆದ್ದನು. ಪ್ರಾತಃ ಕಾಲದಲ್ಲೆದ್ದು ಅವನ ಹೆಸರನ್ನು ಹೇಳುವ ಮನುಜನಿಗೆ ದ್ರವ್ಯ ನಷ್ಟವಿಲ್ಲ. ಕಳೆದು ಹೋದದ್ದು ಸಹ ಮತ್ತೆ ಸಿಕ್ಕುವುದು. ಪ್ರಾಜ್ಞನಾದ ಆ ಕಾರ್ತವೀರ್ಯನ ಜೀವನ ಚರಿತ್ರವನ್ನು ಕೀರ್ತಿಸುವಾತನು ಶಾಸ್ತ್ರೋಕ್ತವಾಗಿ ಯಾಗವನ್ನು ಆಚರಿಸಿದವನಂತೆ ಪರಿಶುದ್ಧಾತ್ಮನಾಗುವನು ಮತ್ತು ಸ್ವರ್ಗದಲ್ಲಿ ಮನ್ನಣೆಯನ್ನು ಪಡೆಯುವನು. ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ಸೋಮವಂಶೆ ಯಯಾತಿಚರಿತೆ 43 ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 44ನೇ ಅಧ್ಯಾಯವಾದ ಯದುವಂಶವರ್ಣನೆ, ಕಾರ್ತವೀರ್ಯಾರ್ಜುನನಿಗೆ ಆಪವ ಮಹರ್ಷಿಯ ಶಾಪದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ಭಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಕೃತಾಸುತಂ. ಶ್ರೀಕೃಷ್ಣಾಯ ನಮಃ.